ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ, ಇದೇ ಜೂನ್ 15ರಂದು ಸೂರ್ಯನು ಮಿಥುನ ರಾಶಿಯಲ್ಲಿ ಸಾಗ್ತಾ ಇದ್ದಾನೆ. ಮಿಥುನ ರಾಶಿಯಲ್ಲಿ ಸೂರ್ಯ, ಬುಧ ಮತ್ತು ಗುರು ಗ್ರಹಗಳು ಒಟ್ಟಿಗೆ ಒಂದೇ ರಾಶಿಯಲ್ಲಿ ಸಂಯೋಗವಾಗಿ ರೂಪುಗೊಳ್ಳುವಂತಹದ್ದು. ಈ ಒಂದು ಸಂಯೋಗ ಬ್ರಹ್ಮ ಆದಿತ್ಯ ಯೋಗವನ್ನು ಸೃಷ್ಟಿ ಮಾಡುವಂತಹದ್ದು. ಇದರಿಂದಾಗಿ 3 ರಾಶಿ ಚಕ್ರಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡಿತಕ್ಕಂಥದ್ದು. ಹೊಂದಿರುವಂತಹ 12 ರಾಶಿಗಳಲ್ಲಿ 3 ರಾಶಿಗಳು ಅತಿ ಅಪಾರವಾಗಿರ್ತಕ್ಕಂಥ ಧನ ಸಂಪತ್ತನ್ನು, ರಾಜ ವೈಭೋಗ್ಯವನ್ನು ಪಡೆಯುವಂಥ ಅವಕಾಶ ಇರ್ತಕ್ಕಂಥದ್ದು. ಹಾಗಾದರೆ ಆ ರಾಶಿಗಳು ಯಾವುದು ಅಂತೇಳಿ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಬಂಧುಗಳೇ, ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಚಾರ ಅಂದರೆ ಅವುಗಳ ರಾಶಿ ಚಕ್ರ ಬದಲಾವಣೆಯ ವಿಶೇಷ ಮಹತ್ವವನ್ನು ಹೊಂದಿರತಕ್ಕಂಥದ್ದು. ವೈದಿಕ ಜ್ಯೋತಿಷ್ಯದ ಪ್ರಕಾರ ಜೂನ್ 15ರಂದು ಸೂರ್ಯದೇವರು ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಯನ್ನು ಪ್ರವೇಶಿಸಿರುವಂತಹದ್ದು. ಬುಧ ಮತ್ತು ಗುರು ಈಗಾಗಲೇ ಮಿಥುನ ರಾಶಿಯಲ್ಲಿ ಕುಳಿತಿದ್ದು, ಅಂತಹ ಪರಿಸ್ಥಿತಿಯಲ್ಲಿ 3 ದೊಡ್ಡ ಗ್ರಹಗಳ ಈ ಒಂದು ಸಂಯೋಜನೆಯು ವಿಶೇಷ ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಇದನ್ನು ಬ್ರಹ್ಮ ಆದಿತ್ಯ ಯೋಗ ಅಂತ ಹೇಳಿ ಕರಿತೇವೆ. ಜ್ಯೋತಿಷ್ಯದಲ್ಲಿ ಈ ಯೋಗವನ್ನು ಬಹಳ ಶುಭ ಮತ್ತು ಶಕ್ತಿಶಾಲಿ ಎಂದು ಪರಿಗಣಿಸಲಾಗ್ತಕ್ಕಂಥದ್ದು. ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯವು ಕೆಲವು ರಾಶಿಗಳಿಗೆ ಅದೃಷ್ಟವೆಂದು ಸಾಬೀತುಪಡಿಸಬಹುದು. ಈ ರಾಶಿ ಚಕ್ರ ಚಿಹ್ನೆಗಳು ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡಿತಕ್ಕಂಥದ್ದು ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆ ಇರುವಂಥದ್ದು. ಆದ್ದರಿಂದ ಈ ಯೋಗದಿಂದ ಯಾವ ಆ ರಾಶಿ ಚಕ್ರ ಚಿಹ್ನೆಗಳು ಹೆಚ್ಚಿನ ಲಾಭವನ್ನು ಪಡೆಯುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಬಂಧುಗಳೇ, ಮಿಥುನ ರಾಶಿ ಮೊದಲನೆಯವರು. ಈ ಸಮಯ ಮಿಥುನ ರಾಶಿಯವರಿಗೆ ಬಹಳ ಶುಭವಾಗುವಂತಹದ್ದು. ಏಕೆಂತ ಹೇಳಿದರೆ ಸೂರ್ಯ, ಗುರು ಮತ್ತು ಬುಧ ಎಂಬ 3 ಗ್ರಹಗಳು ನಿಮ್ಮ ಸ್ವಂತ ರಾಶಿಯಲ್ಲಿ ಒಟ್ಟಿಗೆ ಬರುವಂತಹದ್ದು. ಈ ಯೋಗದ ದೊಡ್ಡ ಲಾಭವೂ ಕೂಡ ನಿಮ್ಮ ಆತ್ಮವಿಶ್ವಾಸದ ಮೇಲೆ ಇರತಕ್ಕಂಥದ್ದು. ನೀವು ದೀರ್ಘಕಾಲದಿಂದ ಯಾವುದೋ ಒಂದು ಕೆಲಸವನ್ನು ಮಾಡೋದಕ್ಕೆ ಹಿಂಜರಿತಾ ಇದ್ರೆ ನಿಮ್ಮ ಆ ಒಂದು ಕೆಲಸ ಸಂಪೂರ್ಣ ಆಗುವಂತಹದ್ದು ಮತ್ತು ಅದನ್ನು ಪೂರ್ಣ ಧೈರ್ಯದಿಂದ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗುವಂತಹದ್ದು. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಅಥವಾ ಸಂಬಳ ಇನ್ನಷ್ಟು ಕೂಡ ಹೆಚ್ಚಾಗುವಂತಹದ್ದು. ಈ ಸಮಯದಲ್ಲಿ ಉದ್ಯಮಿಗಳು ಸಹ ಉತ್ತಮ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಒಟ್ಟಾರೆಯಾಗಿ ಇದು ನಿಮಗೆ ಪ್ರಗತಿ ಮತ್ತು ಜನಪ್ರಿಯತೆಯ ಸಮಯ ಅಂತಲೇ ಹೇಳ್ಬೋದು. ಎರಡನೇ ಅದೃಷ್ಟ ರಾಶಿ ಯಾವುದು ಅಂತ ಹೇಳಿದರೆ ಅದು ಸಿಂಹರಾಶಿ. ಸಿಂಹರಾಶಿ ಚಕ್ರದ ಜನರಿಗೆ ಈ ಒಂದು ಯೋಗ ಬಹಳ ಶಕ್ತಿಶಾಲಿ ಇರ್ತಕ್ಕಂಥದ್ದು. ನಿಮ್ಮ ಆಡಳಿತ ಗ್ರಹ ಸೂರ್ಯ ಆಗಿರುವಂಥದ್ದು. ಈ ಸೂರ್ಯನ ಸಂಚಾರವು ನಿಮ್ಮ ಆಲೋಚನೆಗಳನ್ನು ಇನ್ನಷ್ಟು ಕೂಡ ಬಲಪಡಿಸುವಂಥದ್ದು. ಈ ಸಮಯದಲ್ಲಿ ಯಾರೊಂದಿಗಾದರೂ ಯಾವುದೇ ಹಳೆಯ ದ್ವೇಷವಿದ್ದರೂ ಸಹ ನೀವು ಅದರ ಮೇಲೆ ಪ್ರಾಬಲ್ಯವನ್ನು, ಯಶಸ್ಸನ್ನು ಸಾಧಿಸ್ತೀರಿ. ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ನಿಮಗೆ ಪರಿಹಾರ ಸಿಗ್ತಕ್ಕಂಥದ್ದು. ಮನಸ್ಸು ಸಂತೋಷವಾಗಿರ್ತಕ್ಕಂಥದ್ದು. ತಮ್ಮ ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಹೊಸದಾಗಿ ಬಯಸುವವರಿಗೆ ಇದು ಉತ್ತಮವಾಗಿರ್ತಕ್ಕಂಥ ಅವಕಾಶ. ನೀವು ಹೊಸ ವ್ಯವಹಾರ ಯೋಜನೆಗಳನ್ನು ಪ್ರಾರಂಭಿಸಬಹುದು ಅಥವಾ ನೀವು ಒಂದು ಹೊಸ ಉದ್ಯೋಗವನ್ನು, ವ್ಯವಹಾರಗಳನ್ನು, ಯೋಜನೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಹಾಗೆ ಹೊಸ ಯೋಜನೆಗಳನ್ನು ಕೂಡ ಕೈಗೆತ್ತಿಕೊಳ್ಳೋದಕ್ಕೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಸಮಯ. ಇನ್ನು ಕುಟುಂಬ ಜೀವನದಲ್ಲಿಯೂ ಕೂಡ ಅತಿ ಹೆಚ್ಚು ಸಂತೋಷವಾಗಿರ್ತಕ್ಕಂಥದ್ದು ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯೋದಕ್ಕೆ ನಿಮಗೆ ಸಾಧ್ಯವಾಗುವಂಥದ್ದು. ಇನ್ನು ಆ 3ನೇ ಅದೃಷ್ಟ ರಾಶಿ ಯಾವುದು ಅಂತ ಹೇಳಿದರೆ ಧನುರಾಶಿಯವರು. ಸೂರ್ಯ ಮತ್ತು ಗುರುವಿನ ಈ ಒಂದು ಸಂಯೋಗ ಏನಿದೆ ಧನುರಾಶಿಯವರಿಗೆ ಒಂದು ವರದಾನ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಅಥವಾ ಸಂಕೀರ್ಣವಾದ ಕೆಲಸಗಳು ಈಗ ಸುಲಭವಾಗಿ ಪೂರ್ಣಗೊಳ್ತಕ್ಕಂಥದ್ದು. ಸಮಾಜದಲ್ಲಿ ನಿಮ್ಮ ಖ್ಯಾತಿ ಇನ್ನಷ್ಟು ಕೂಡ ಹೆಚ್ಚಾಗ್ತಕ್ಕಂಥದ್ದು ಮತ್ತು ನಿಮ್ಮ ಚರ್ಚೆಯ ವಿಷಯವಾಗಿರ್ಬೋದು ಅಥವಾ ಸಾಮಾಜಿಕ ಜೀವನದಲ್ಲಿ ನೀವು ಒಳ್ಳೆಯ ಮತ್ತು ಪ್ರಭಾವಶಾಲಿ ಜನರನ್ನು ಭೇಟಿಯಾಗ್ತೀರಿ. ಇದು ನಿಮಗೆ ಹೊಸ ಅವಕಾಶಗಳನ್ನು ತರುವಂಥದ್ದು. ಕುಟುಂಬ ಜೀವನದಲ್ಲಿಯೂ ಸಹ ಉತ್ತಮ ಸಮನ್ವಯ ಇರತಕ್ಕಂಥದ್ದು. ನಿಮ್ಮ ಅನೇಕ ಆಸೆಗಳು ಈಡೇರುವಂಥ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆಯಾಗಿ ಇದು ನಿಮಗೆ ಪ್ರಗತಿ ಮತ್ತು ಯಶಸ್ಸಿನ ಒಂದು ಸಮಯ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಬಂಧುಗಳೇ, ಈ ಸೂರ್ಯ, ಬುಧ ಹಾಗೂ ಗುರುಗ್ರಹಗಳು ಸಂಯೋಗದಿಂದಾಗಿ ಈ 3 ರಾಶಿಗಳು ಸಾಕಷ್ಟು ಧನ ಸಂಪತ್ತು, ರಾಜವೈಭೋಗವನ್ನು ಅನುಭವಿಸುವಂಥ ಅವಕಾಶ ಇರುವಂಥದ್ದು. ಬಂಧುಗಳೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ಬೆಲ್ ಬಟನ್ನ ಹೊಡೆಯಿರಿ ಅಂತ ಹೇಳ್ತಾ ಎಲ್ಲ ಬಂಧುಗಳಿಗೂ ಧನ್ಯವಾದಗಳು.